ಓಕೆ, ಕೇಳ್ರಿ. ಫಸ್ಟ್ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಏನು ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಪ್ರತಿಭಟನೆ ಮಾಡೋಕ್ಕೂ ಒಂದು ಹಂತದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಒಂಚೂರು ಮಾನ ಮರ್ಯಾದೆ ಇದ್ರೆ, ನಾಚಿಕೆ ಏನಾನ ಇದ್ರೆ ಈ ತರ ಮಾಡಬಾರ್ದಾಗಿತ್ತು. ಯಾರ ಸರ್ಕಾರ ಇರ್ದಿದ್ದು? ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಸರ್ಕಾರ ಯಾರ್ದು? ಕಾಂಗ್ರೆಸ್ ಅವರು. ಅಧಿಕಾರಿಗಳು ಕಾಂಗ್ರೆಸ್ ಅವರು. ಇವ್ರ ಇವರೇ ತಾನೇ ಎಲ್ಲ ಲಂಚ ಇಸ್ಕೊಂಡು ಅವ್ರ ಹತ್ರ ಪೋಸ್ಟಿಂಗ್ ಕೊಟ್ಟಿರೋದು. AC ಇರ್ಬೋದು, ತಹಸೀಲ್ದಾರು, DC ಎಲ್ಲರಿಗೂ ಇವರೇ ತಾನೇ ಪೋಸ್ಟಿಂಗ್ ಕೊಟ್ಟಿರೋದು. ಅಕ್ರಮ ಆದ್ರೆ ಯಾರ ಕಾರಣ? ನೀವೇ. ಏನ್ ಬಿಜೆಪಿ ಸರ್ಕಾರ ಆಯ್ತಾ MP ಎಲೆಕ್ಷನ್ ಅಲ್ಲಿ? ಇರ್ಲಿ, ಅಲ್ಲ, ಸಾಕ್ಷಿ ಇದ್ರೆ ನಿಮ್ ಸರ್ಕಾರನೇ ಮಾಡಿರೋ ತಪ್ಪು. ಚುನಾವಣೆ ವ್ಯವಸ್ಥೆಯನ್ನ ನೋಡುವಂತದ್ದು ರಾಜ್ಯ ಸರ್ಕಾರ. ಅಧಿಕಾರಿಗಳನ್ನ ಯಾರು ಹಾಕಿದ್ದಾರೆ? ಬಿಜೆಪಿ ಹಾಕಿದ್ರ? ಕಾಂಗ್ರೆಸ್ ಅವರೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ. ಎಲ್ಲಾ ಪೊಲೀಸು, ಎಲ್ಲ ರೆವಿನ್ಯೂ, ಎಲ್ಲಾ ಇಲಾಖೆಯಲ್ಲೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ. ಇವಾಗ ಚುನಾವಣೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ? ಹೇಳಕ್ಕೂ ಒಂದು ಗೌರವ ಬೇಡ? ಅದೇನಾಯ್ತು ಪ್ರೂವ್ ಮಾಡ್ಲಿ. ಇವ್ರಿಗೆ ಚುನಾವಣಾ ಆಯೋಗದ ಮೇಲೆ ಏನಾನ ಗೂಬೆ ಕೂತರಿಸ್ಬೇಕು. ಚುನಾವಣಾ ಆಯೋಗ ಸರಿ ಇಲ್ಲ, ಇನ್ನು ED ಸರಿ ಇಲ್ಲ, CBI ಸರಿ ಇಲ್ಲ. ಅವರಿದ್ದ ಕಾಂಗ್ರೆಸ್ ಇದ್ದಾಗೆಲ್ಲ ಸರಿ ಇತ್ತು, ಇವಾಗೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಅವ್ರ ಮೇಲೆ ಆಪಾದನೆ ಮಾಡಕ್ ಒಂದು ದಾರಿ ಹುಡುಕ್ತಾ ಇದಾರೆ ಅಷ್ಟೇ. ಅಲ್ಲ ರೀ, ಚುನಾವಣೆ ಆಗಿ 1 ವರ್ಷ ಆಗೈತಪ್ಪ. ನಿಮ್ಗೆ ಯೋಗ್ಯತೆ ಇದ್ದಿದ್ರೆ ಕಾನೂನು ಇಲ್ವಾ? ನೀವು ಇಮಿಡಿಯೇಟ್ ಆಗಿ ನೀವು 45 ದಿನದಲ್ಲಿ ಫೈಲ್ ಮಾಡಬಹುದಾಯ್ತಲ್ಲ. ಅಕ್ರಮ ಆಗಿದ್ರೆ 45 ಫೈಲ್ ಮಾಡಬೇಕಾಯ್ತು. ಹೈಕೋರ್ಟ್ ತೀರ್ಮಾನ ಮಾಡ್ತಾ ಇತ್ತು. ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಹೋಗಿಲ್ಲ ಇವರು. ನ್ಯಾಯಾಲಯಕ್ಕೆ ಹೋದ್ರೆ ಇವ್ರು ಚಿಮಾರಿ ಹಾಕ್ತಾರೆ. ಆಗ್ಲೇ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ, ಎಲೆಕ್ಷನ್ ವಿಚಾರವಾಗಿ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ. ನ್ಯಾಯಾಲಯಕ್ಕೆ ಹೋದ್ರೆ ಚಿಮಾರಿ ಆಗ್ತೈತೆ ಅಂತೇಳಿ ಗಾದಿ ಬೀದಿಗಳಲ್ಲಿ ಈ ತರ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಅವರ ಅವರೇ ಹಾಕದಂತ ಅಧಿಕಾರಿಗಳು, ಅವರೇ ಲಂಚ ಇಸ್ಕೊಂಡು ಹಾಕದಂತ ಅಧಿಕಾರಿಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ಯಾರಿಗೆ ನಂಬಿಕೆ ಇರ್ತೈತೆ? ಫಸ್ಟ್ ಪ್ರೂವ್ ಮಾಡ್ಲಿ ಅದನ್ನು. ನೋಡಿ, ಅವರು ಈಗಾಗಲೇ ಅಲ್ಲಿರೋ ಸಮೀಕ್ಷೆಗಳ ಪ್ರಕಾರ ಅಲ್ಲಿ ಕಾಂಗ್ರೆಸ್ ಬೋರ್ಡ್ಗಿರಲ್ಲ. ಅದು ಅವರು ಒಂದು 10 ಸೀಟು ಗೆಲ್ಲಲ್ಲ ಅಲ್ಲಿ. ಅದಕ್ಕೆ ಈಗ ನೆಪ ಹುಡುಕ್ತಾ ಇದಾರೆ ಅಷ್ಟೇ. ಒಂದಲ್ಲ ಒಂದು ನೆಪ ಹುಡುಕ್ತಾರೆ. ಗೆಲ್ಲಂಗಿದ್ರೆ ಅವ್ರು ಹೇಳ್ತಾ ಇದ್ರ ಆಯ್ತಪ್ಪ ಚುನಾವಣಾ ಅಕ್ರಮ ಸರಿ ಇಲ್ಲ, ಚುನಾವಣೆ ನಡೀತಾ ಇರೋ ಸರಿ ಇಲ್ಲ, ಹಂಗಾರೆ ರದ್ದು ಮಾಡಿ. ಕರ್ನಾಟಕದ ಚುನಾವಣೆ ಆಗಿದೆಯಲ್ಲ ಸರಿ ಇಲ್ಲ, ಅಕ್ರಮ, ರದ್ದು ಮಾಡಿ, ಹೊಸ ಚುನಾವಣೆ ನಡೆಸಿ. ರಾಜ್ಯದ್ದು ನಡೆಸ್ತೀರಾ? ಗೆದ್ರೆ ಕರೆಕ್ಟ್ ಆಗಿರ್ತೈತೆ ಚುನಾವಣೆ, ಗೆದ್ರೆ ಕರೆಕ್ಟ್ ಆಗಿರ್ತೈತೆ. ತೆಲಂಗಾಣದಲ್ಲಿ ಚುನಾವಣೆ ಗೆದ್ರು ಕರೆಕ್ಟ್, ಚುನಾವಣಾ ಆಯೋಗ ಪರ್ಫೆಕ್ಟ್. ಕರ್ನಾಟಕ ಗೆತ್ತು, ಚುನಾವಣಾ ಆಯೋಗ ಪರ್ಫೆಕ್ಟ್. ಸೋದ ತಕ್ಷಣ ಇವ್ರಿಗೆ ಚಳಿ ಜ್ವರ ಶುರುವಾಗ್ತದೆ. ಇವರೊಂಥರ ಗೂಸಂಬಿಗಳಿದ್ದಂಗೆ. ಇವರು ಈ ಬಣ್ಣ ಬದಲಾಯಿಸೋ ಗೂಸಂಬಿಗಳಿರ್ತಾವಲ್ಲ, ಹಂಗೆ ಇವರು. ಸರ್, ಇನ್ನೊಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನೋಡಿ, ಅವರು ಈ ತರ ರಾಜವಂಶಕ್ಕೆ ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಾಸ್ಯ ಅಂತ ನನಗನ್ಸ್ತದೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯನವರು, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂತ ಸಿದ್ದರಾಮಯ್ಯನವರು, ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRS ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ರು, ವಿದ್ಯುತ್ ಶಕ್ತಿ ತಂದ್ರು. ದೇಶದಲ್ಲೇ ಮೊದಲು ಸೋಪ್ ಫ್ಯಾಕ್ಟರಿ ತಂದಂತವ್ರು, ಕಬ್ಬಿನ ಫ್ಯಾಕ್ಟರಿ ತಂದಂತವ್ರು, ಅನೇಕ ವಿಶ್ವವಿದ್ಯಾಲಯಗಳನ್ನ ಎಜುಕೇಶನ್ಗೆ ಕೊಟ್ಟಂತವ್ರು. ಸಾಮಾಜಿಕ ನ್ಯಾಯ, ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನ ತಂದು ಎಲ್ಲಾ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿಗಳನ್ನ ಒಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ, ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರಲ್ಲಿ ಆ ಮನೆಯನ್ನ ಕಡ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದರಿಂದ ನನಗೆ ಪುಣ್ಯಕ್ಕೆ ಇವರು ನಮ್ಮ ಯತೀಂದ್ರ ಅವರು ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿಲ್ಲಲ್ಲ. ಪುಣ್ಯ, ಅದೊಂದು ಪುಣ್ಯ ಹೇಳಬಹುದು. ಅದೊಂದು ಹೇಳ್ಬಿಟ್ಟಿದ್ರೆ ಮುಗ್ದೋಗಿತ್ತು, ಇನ್ನೇನು ಉಳಿತಿರ್ಲಿಲ್ಲ. ಸದ್ಯಕ್ಕೆ ಅದೊಂದು ಹೇಳಿಲ್ಲ. ನನಗನ್ಸುತ್ತೆ ಈ ತರ ಹೇಳಿಕೆಯನ್ನ ಕೊಟ್ಟು ಅಪಾಸ್ಯಕ್ಕೆ ಗುರಿ ಆಗ್ಬೇಡಿ. MLC ಆಗಿದ್ದೀರಾ, ಅಪಾಸ್ಯಕ್ಕೆ ಗುರಿ ಆಗ್ಬೇಡಿ. ಇಲ್ಲಪ್ಪ, ನಾನು PC ಮೋಹನ್ ಅವರು ಹುಟ್ಟು ಹಬ್ಬ ಇತ್ತು. ಸುಮಾರು ಒಂದು 20-30 ಜನ MP ಗಳೆಲ್ಲ ಬಂದಿದ್ರು. ನಾನು ಕೂಡ ಹೋಗಿದ್ದೆ. ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ವಾಪಸ್ ಬೆಂಗಳೂರಿಗೆ ಬಂದಿದ್ದೆ. ಇಲ್ಲ, ಯಾರನ್ನು ಭೇಟಿಯಾಗಿಲ್ಲ. ಸರ್, ಇನ್ನೊಂದು ಡೆಲ್ಲಿನಲ್ಲೇ AICC ಒಂದು ಕಾರ್ಯಕ್ರಮ ನಡೀತು. ಅಲ್ಲಿ CM ಸಿದ್ದರಾಮಯ್ಯ ಅವರು ಪ್ರಮುಖ ಆಕರ್ಷಣೆ ಆಗಿದ್ರು. ಇದ್ರ ಬಗ್ಗೆ
ನೋಡಿ, ಕಾಂಗ್ರೆಸ್ ಅವ್ರು ಏನೇನು ಆಕರ್ಷಣೆ ಬೇಕೋ ಅವ್ರು ಮಾಡ್ಗಂಡ್ಲಿ. ಆದ್ರೆ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಫಸ್ಟ್ DK ಮತ್ತು ಸಿದ್ದರಾಮಯ್ಯನ ಮಧ್ಯೆ ಜಗಳನ ಬಿಡಿಸಿದ್ರೆ ಅದೇ ದೊಡ್ಡ ಸಾಧನೆ. ಅದಕ್ಕಿಂತ ದೊಡ್ಡ ಸಾಧನೆ ಏನು ಇಲ್ಲ. ಸರ್, ಇನ್ನೊಂದು ಮೋದಿ ಅವರದ್ದು ಪ್ರಧಾನಿಯಾಗಿ ಸುಮಾರು ವರ್ಷ ಆಯ್ತು, ಇತಿಹಾಸ ಬರೀತಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಮೋದಿನ ಎದುರ್ಸಕ್ಕಾಗ್ತಾ ಇಲ್ಲ, ಮೋದಿ ಮೇಲೆ ಚುನಾವಣೆ ಗೆಲ್ಲಕ್ಕಾಗ್ತಾ ಇಲ್ಲ. ಅದರಿಂದ ಇಂಡೈರೆಕ್ಟ್ ಆಗಿ ಮೋದಿಗೆ ಏನೇನು ತೆಗಳಬೇಕು ಅದನ್ನ ತೆಗಳ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಆ ತರ ಧೈರ್ಯ ಇದ್ದಿದ್ರೆ ಯಾವ ರಾಜ್ಯದ ಚುನಾವಣೆಗಳಲ್ಲಿ ಎಲ್ಲ ಕಡೆ ಸೋಲ್ತಾ ಇದ್ದಾರೆ. 1-2-3 ಸ್ಟೇಟ್ ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲಾ ಚುನಾವಣೆಯನ್ನು ಸೋತಿದ್ದಾರೆ. ಈಗ ಅವ್ರಿಗೆ ನೆಲೆ ಇಲ್ಲ, ಮುಂದೇನೂ ನೆಲೆ ಸಿಕ್ಕಲ್ಲ. ನೆಲೆ ಸಿಕ್ಕದೆ ಇರೋದಕ್ಕೋಸ್ಕರ ಬೈಯಕ್ಕೆ ಯಾರಿರೋದು ಅವ್ರನ್ನ? ಈಗ ಇಡೀ ಪ್ರಪಂಚದಲ್ಲಿ 150ಕ್ಕೂ ಹೆಚ್ಚು ದೇಶ ಪ್ರಧಾನಿ ನರೇಂದ್ರ ಮೋದಿಯನ್ನು ಕರೆದು ಅತ್ಯುನ್ನತ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿನೇನ ಕರೆದು ಕೊಟ್ಟಿದಾರ, ಸೋನಿಯಾ ಗಾಂಧಿನೇನ ಕರೆದು ಕೊಟ್ಟಿದ್ದಾರೆ. ಹೊಟ್ಟೆ ಉರಿ ಅವ್ರಿಗೆ. ಅವರು ಎಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ, ನಾವೇನಾನು ಒಂಚೂರು ಅವಮಾನ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಪ್ರಪಂಚನೇ ಮೆಚ್ಚಿರುವಂತ ನಾಯಕ ಇವ್ರ್ಯಾರೋ ಹೇಳಿದ್ರೆ ಅದರಿಂದ ಏನೂ ಆಗಲ್ಲ. ನರೇಂದ್ರ ಮೋದಿನೇ ಮುಂದೇನೋ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿನೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.